ಕುಮಟಾ ತಾಲೂಕಿನ ದಿವಗಿಯ ಚೇತನಾ ಸೇವಾ ಸಂಸ್ಥೆ ಆಶ್ರಯದಲ್ಲಿ ನವಗ್ರಾಮದ ಶ್ರೀ ಭಗವದ್ಗೀತಾ ಪಾಠಶಾಲೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ದಿವಗಿಯ ಸೃಜನ್ ರಾಜು ಅಂಬಿಗರನ್ನು ಸನ್ಮಾನಿಸಲಾಯಿತು. ಶ್ರೀ ಭಗವದ್ಗೀತಾ ಪಾಠಶಾಲೆಯಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ದಿವಗಿಯ ಸೃಜನ್ ರಾಜು ಅಂಬಿಗ ಅವರನ್ನು ಸನ್ಮಾನಿಸಿ ಮಾತನಾಡಿದ ಶ್ರೀ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎಆರ್ ಭಾರತಿಯವರು ಪ್ರತಿಭಾವಂತರನ್ನ ಗುರುತಿಸಿ ಸನ್ಮಾನದಂತಹ ಪ್ರೋತ್ಸಾಹ ನೀಡಿದಾಗ ಅವರಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವ ಛಲ ಬೆಳೆಯುತ್ತದೆ. ಇಂದಿನ ದಿನಗಳಲ್ಲಿ ಬಾಡಿ ಹೋಗುತ್ತಿರುವ ತಂದೆ ತಾಯಿಗಳ ಮುಖದಲ್ಲಿ ಸಾರ್ಥಕತೆಯ ಹೊಳಪು ಹೊರಹೊಮ್ಮುತ್ತದೆ. ಜೊತೆಗೆ ಇತರರಿಗೂ ಅದು ಪ್ರೇರಣೆಯಾಗಿ ಸಾಧಿಸುವ ಛಲ ಉತ್ಪತ್ತಿಯಾಗುತ್ತದೆ. ಪ್ರೀತಿ ಸಂಬಂಧದಲ್ಲಿ ಸಾಮರಸ್ಯವನ್ನ ಕಾದುಕೊಳ್ಳೋಣ ಎಂದು ಕರೆ ನೀಡಿದರು. ಒಬ್ರು ಕಾರ್ನಲ್ಲಿ ಬರ್ತಾರೆ, ಅದರ ನಂತರ ಇನ್ನೊಬ್ರು ಬೈಕ್ ಮೇಲೆ ಬರ್ತಾರೆ, ಅದರ ನಂತರ ಒಬ್ರು ಸೈಕಲ್ ಮೇಲೆ ಬರ್ತಾರೆ, ಅದರ ನಂತರ ಇನ್ನೊಬ್ರು ನಡ್ಕೊಂಡು ಬರ್ತಾರೆ. ನಾವು ಹೆಚ್ಚು ಯಾರಿಗೆ ಗೌರವ ಕೊಡ್ತೀವಿ? ಹೆಚ್ಚು ಗೌರವ ಯಾರಿಗೆ ಕೊಡ್ತೀವಿ? ಕಾರ್ನಲ್ಲಿ ಬಂದಂತವ್ರಿಗೆ. ಅಂದ್ರೆ ನಾವು ತೋರಿಸ್ತಾ ಇರುವಂತ ಪ್ರೀತಿ ಮನುಷ್ಯರಿಗಲ್ಲ, ಯಾರಿಗೆ? ಕಾರಿಗೆ, ಬೈಕಿಗೆ, ಸೈಕಲ್ಗೆ. ಮನುಷ್ಯರ ಜೊತೆ ನಮ್ದು ಪ್ರೀತಿನೇ ಇಲ್ಲ. ಈ ರೀತಿ ಮಾಡಿಕೊಂಡು 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 ಇವತ್ತು ಏನಾಗಿದೆ, ಯಾವಾಗ ಈ ಮೊಬೈಲ್ ನಮ್ಮ ಕೈಗೆ ಬಂದಿದೆಯಲ್ಲ, ಎಲ್ಲೆಲ್ಲೋ ದೂರ ದೂರ ಇರುವಂತವ್ರ ಜೊತೆ ಮಾತಾಡ್ತೀವಿ ನಾವು. ಎಷ್ಟು ದೂರ ಇದ್ದಾರಂದ್ರೆ ಅದು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಅಷ್ಟು ದೂರ ಇರುವಂತವ್ರ ಜೊತೆಗೆ ನಗಾಡ್ಕೊಂಡು ಪ್ರೀತಿಯಿಂದ ಅಷ್ಟು ಇದರಿಂದ ಮಾತಾಡ್ತೀವಿ. ನಮ್ಮ ಪಕ್ಕದಲ್ಲೇ ಇರುವಂತವ್ರ ಜೊತೆ ಮಾತಾಡ್ಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಯಾಕೆ ಈ ರೀತಿ ಆಗ್ತಿದೆ? ದಿನೇ 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 ನಾವು ನಮ್ಮ ಜೊತೆ ಮನುಷ್ಯರ ಜೊತೆಗಿರುವಂತ ಪ್ರೀತಿ ವಿಶ್ವಾಸ ನಂಬಿಕೆ ಸಂಬಂಧ ಕಳ್ಕೊಳ್ತಿದ್ದೀವಿ. ಮೊದಲು ಈ ರೀತಿ ಇರ್ಲಿಲ್ಲ. ಮೊದಲು ಈ ರೀತಿ ಇರ್ಲಿಲ್ಲ. ಬಹಳ ಪ್ರೀತಿಯಿಂದ ಇದ್ದೀವಿ, ಬಹಳ ಸಮಯ ನಾವು ಒಟ್ಟಿಗೆ ಕುತ್ಕೊಂತಿದ್ದೀವಿ, ಪ್ರೀತಿಯಿಂದ ಮಾತಾಡ್ತಿದ್ದೀವಿ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹಿರಿಯರಾದ ಪಾಂಡುರಂಗ ನಾಯ್ಕ್ ಮಾತನಾಡಿ, ಪರಿಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನ ನೆನಪು ಮಾಡಿದ್ದೇ ಆದಲ್ಲಿ ಅವನಿಂದ ನಮಗೆ ಖಂಡಿತ ಪ್ರೇರಣೆ ಸಿಗುತ್ತದೆ ಎಂದರು. ವೇದಿಕೆಯಲ್ಲಿ ಮುಖಂಡರಾದ ಗೋವಿಂದ ಎಸ್ ಅಂಬಿಗ, ಕೋಟ್ರಪ್ಪನ ಮನೆಯ ರಾಮಚಂದ್ರ ಜಿ ಅಂಬಿಗ, ದಿವಗಿಯ ಸಂಜೀವಿನಿ ಒಕ್ಕೂಟದ ಎಂಬಿಕೆ ಸಾವಿತ್ರಿ ಎಂ ದೇಶಭಂಡಾರಿ ಉಪಸ್ಥಿತರಿದ್ದರು. ತುಳಸಿ ಪಿ ಗೌಡರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು. ಜ್ಯೋತಿ ಎಂ ಅಂಬಿಗ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.